ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಜಮೀರ್ ಮತಾಂಧ 420 ಅಂಥವ್ರನ್ನ ಎಡಕ್ಕೆ ಬಲಕ್ಕೆ ಇಟ್ಕೊಂಡು ಓಡಾಡ್ತಿಲ್ಲ ಸಿದ್ದರಾಮಯ್ಯನವರೇ. ನಿಮ್ಮನ್ನ ದಾರಿ ತಪ್ಪಿಸಕ್ಕಂತ ಕೆಲಸ ಮಾಡ್ತಾರಲ್ಲ. ಮೊನ್ನೆ ಕಳೆದ ಚುನಾವಣೆಯಲ್ಲಿ 4 ದಿವಸಗಳ ಹಿಂದೆ ಚನ್ನಪಟ್ಟಣದಲ್ಲಿ ದೇವೇಗೌಡರ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿರಲ್ಲ. ಇದು ಕೇವಲ ದೇವೇಗೌಡರ ಕುಟುಂಬಕ್ಕೆ ಅಷ್ಟೇ ಅಲ್ಲ, ಹಿಂದೂಗಳಿಗೆ ಮಾಡಿದಂಥ ಅಪಮಾನ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಜಮೀರ್ ಅಹಮದ್ ಎಷ್ಟು ದುಡ್ಡು ಇಟ್ಟಿದೆಯಾ, ಖರೀದಿ ಮಾಡಿದೆಯಾ, ತಾಕತ್ತಿದೆಯಾ? ನೀನು ಇದೇ ರೀತಿ ಹಿಂದೂ ಸಮಾಜದ ಬಗ್ಗೆ ಹಗುರ ಮಾತಾಡಿದ್ರೆ ನಿನ್ನನ್ನು ಪಾಕಿಸ್ತಾನಕ್ಕೆ ಓಡಿಸ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬನ್ನಿ ನೋಡಿದ ಪ್ರವಾಸ ಮಾಡಿ ಜಮೀರ್ ಅಹಮದ್, ಎಲ್ಲೆಲ್ಲಿ ಪ್ರವಾಸ ಮಾಡ್ತೀವಿ ಅಲ್ಲಿ ತಡಿತೀವಿ, ಪ್ರತಿಭಟನೆ ಮಾಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಏನೋ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆ 420 ಮತಾಂಧ ಜಮೀರನನ್ನು ಸಚಿವ ಸಂಪುಟದ ವಜಾ ಮಾಡ್ಬೇಕು. ವಜಾ ಮಾಡದೇ ಇದ್ದರೆ ಕರ್ನಾಟಕ ರಾಜ್ಯದ ಪ್ರಜ್ಞಾವಂತ ಮತದಾರರು ನಿಮ್ಮ ಸರ್ಕಾರವನ್ನೇ ವಜಾ ಮಾಡ್ತಾರಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯರು ಹೇಳಿದರು, ನಾನು ಅಲ್ಪಸಂಖ್ಯಾತರಿಗೆ ಕಾಮಗಾರಿಗಳಿಗೆ ಮೀಸಲಾಗಿ ಇಟ್ಟಿಲ್ಲ ಅಂತ ಹೇಳ್ತಿರಲಿ, ಆದೇಶ ಇಲ್ಲ ಅಂತ ಹೇಳ್ತಿರಲ್ಲ. ಸಿದ್ದರಾಮಯ್ಯನವರೇ, ನೀವು 24/8/24ರಂದು ಪತ್ರವನ್ನು ಕೊಟ್ಟರು. ಜಮೀರ್ ಅಹಮದ್ ಒಳಗೊಂಡಂತೆ ನಿಮ್ಮ ರಾಜಕೀಯ ಕಾರ್ಯದರ್ಶಿ, ವಿಧಾನ ಪರಿಷತ್ತಿನ ಸದಸ್ಯಗಳು 24 ಗಂಟೆ ಒಳಗೆ ಆದೇಶ ಮಾಡಿರಲಿಲ್ಲ. ಆದೇಶ ಕಾಪಿ ಸುಳ್ಳ ಇದು? ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾನು ಸವಾಲಾಗ್ತೀನಿ, ಇದು ಸುಳ್ಳ? ಏನು ಕರ್ನಾಟಕ ಪಾಕಿಸ್ತಾನ ಮಾಡಕ್ಕೆ ಕೊಟ್ಟಿದ್ದೀರಾ? ಎಲ್ಲ ಒಂದು ಕಡೆ ರಾಜಕಾರಣ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾವುದೇ ಪ್ರಚೋದನೆ ಭಾಷಣ ಮಾಡಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ರೀತಿ ಬೇಕಾಬಿಟ್ಟು ಆಡಳಿತ ಮಾಡ್ತಾಯಿದ್ದೀರಿ. ನಿಮ್ಮನ್ನು ಜನ ಕ್ಷಮಿಸಲ್ಲ. ಬಹುಶಃ ನನಗೆ ನನ್ನ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರು 100ಕ್ಕೆ 100 ಸೂರ್ಯಚಂದ್ರ ಎಷ್ಟು ಸತ್ಯನೋ ಸ್ವಯಂ ಪ್ರೇರಿತವಾಗಿ ಅವರೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.